ಕೇಂದ್ರ ಸರ್ಕಾರ ಏನು ಸರ್ವಾಧಿಕಾರಿ ಕೇಂದ್ರ ಚುನಾವಣಾ ಆಯೋಗದ ಮುಖಾಂತರ ಈ ದೇಶದ ಮತದಾರ ಹಕ್ಕನ್ನು ಕಿತ್ತುಕೊಳ್ಳುವಂಥ ಇಸ್ರೇಲ್ ಮಾದರಿಯ ಸರ್ಕಾರವನ್ನು ಈ ಭಾರತದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈ ಸರ್ವಾಧಿಕಾರಿ 2014ರಿಂದ ಸರ್ವಾಧಿಕಾರಿ ಸರ್ಕಾರ ಈ ದೇಶದಲ್ಲಿ ನಡೀತಾ ಇದೆ. ಜನಸಾಮಾನ್ಯರನ್ನ ಮತದಾರರ ಹಕ್ಕಿನಿಂದ ಕಿತ್ತೆಸೆಯುವಂಥ ಒಂದು ಹುನ್ನಾರ ಈ SR ಪದ್ಧತಿಯಾಗಿದೆ. ಆ ಕಾರಣಕ್ಕಾಗಿ ಇವತ್ತು ನಾವು ಕೇಂದ್ರ ಚುನಾವಣಾ ಆಯೋಗಕ್ಕೆ ನಾವು SR ರದ್ದಾಗಬೇಕು. ರಾಜ್ಯ ಸರ್ಕಾರ ರಾಜ್ಯ ಚುನಾವಣಾ ಆಯೋಗದ ಮುಖಾಂತರ ಗ್ರಾಮ ಸಭೆಗಳ ಮುಖಾಂತರ ಗ್ರಾಮ ಸಭೆಯಲ್ಲಿಯೇ ನಮ್ಮ ಮತದಾರ ಪಟ್ಟಿ ಅಂತಿಮಗೊಳ್ಳಬೇಕು. ಯಾಕಂದ್ರೆ ದಿಲ್ಲಿಯಲ್ಲಿ ಕುಂತಂತ ಸರ್ಕಾರ ಇವತ್ತೇನು ನಮ್ಗೆಲ್ಲ ಯಾರು ಸತ್ತಾರ, ನಮ್ಗೆಲ್ಲ ಯಾರು ಹುಟ್ಟಾರ, ನಮ್ಗೆಲ್ಲ ಯಾರು ಲಘು ಮಾಡ್ಕೊಂಡು ಹೋಗ್ಯಾರ, ಮತ್ತೆ ಯಾವಾಗ ಲಘು ಮಾಡ್ಕೊಂಡು ಬಂದಾಳ ಎಂಬುದು ನಮ್ಮ ಗ್ರಾಮದ ಕೊನೆ ಇರ್ತದ, ನಮ್ಮ ಗಲ್ಲ ಕೊನೆ ಇರ್ತದ. ಅದಕ್ಕೆ ಬೆಂಗಳೂರಿನ ಕೇಂದ್ರ ಚುನಾವಣಾ ಆಯೋಗ ದಿಲ್ಲಿಯ ಕುಂತು ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಬಾರ್ದು. ಗ್ರಾಮ ಸಭೆಗಳಲ್ಲಿ ಮತ್ತು ಗ್ರಾಮ ವಾರ್ಡ್ಗಳಲ್ಲಿ ಗ್ರಾಮ ಸಭೆಗಳ ಮುಖಾಂತರ ಮತದಾರ ಪಟ್ಟಿ ಅಂತಿಮಗೊಳ್ಳಬೇಕು. ಮತ್ತು ಮತದಾರ ಪಟ್ಟಿ ಯಾಕೆ ಕಟ್ ಮಾಡಿದ್ರಿ, ಯಾಕೆ ಹೋದು ಅಂತಕ್ಕಂಥ ಕೂಡ ಗೊತ್ತಾ ನೋಟಿಸ್ ಬೋರ್ಡಿಗೆ ಹಾಕಿ ನಮಗೆ ಕಾಲಾವಕಾಶ ಕೊಡಬೇಕು. ತಿದ್ದುಪಡಿಗೆ ಸೇರ್ಪಡೆಗೆ ಎಲ್ಲದಕ್ಕೂ ನಮ್ಗೆ ಕಾಲಾವಕಾಶ ಕೊಡಬೇಕು ಅಂತೇಳಿ ನಾವು ಕೇಂದ್ರ ಚುನಾವಣಾ ಆಯೋಗ SR ಧಿಕ್ಕರಿಸಬೇಕು. ರಾಜ್ಯ ಚುನಾವಣಾ ಆಯೋಗ ನಮ್ಮ ಗ್ರಾಮ ಸಭೆಗಳಲ್ಲಿ ನಮ್ಮ ಮತದಾರ ಪಟ್ಟಿ ಅಂತಿಮಗೊಳಿಸಬೇಕಂತೇಳಿ ನಮ್ಮ ಬೇಡಿಕೆಯಾಗಿದೆ. ಓಂ ಪ್ರಕಾಶ್ ಸೊಟ್ಟೆ, ಎದ್ದೇಳು ಕರ್ನಾಟಕ, ಬೀದರ್.